ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಜ್ವಲ್ ಪೆನ್ ಡ್ರೈವ್ ನ ಪುರಾಣ ಸುದ್ದಿಯಲ್ಲಿದೆ, ಸದ್ದು ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಸಲ ಬಿಜೆಪಿಯ ಟಾಪ್ 2 ನಾಯಕ ಆಗಿರುವಂತಹ ಅಮಿತ್ ಶಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಪ್ರಜ್ವಲ್ ರೇವಣ್ಣ ಬಗ್ಗೆ ಹಾಗೂ ಎಚ್ ಡಿ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಚಾರ ಮಾಧ್ಯಮಗಳಲ್ಲಿ ನಾನು ಗಮನಿಸಿದ್ದೀನಿ, ಇದೊಂದು ಬಹಳ ಆಘಾತಕಾರಿ ಪ್ರಕರಣ. ಈ ವಿಚಾರದಲ್ಲಿ ಬಿಜೆಪಿಯ ನಿಲುವು ಸ್ಪಷ್ಟವಾಗಿದೆ, ಕ್ಲಿಯರ್ ಇದೆ. ಮಹಿಳೆಯರ ಬಗ್ಗೆ ದೌರ್ಜನ್ಯವನ್ನ ನಾವು ಸಹಿಸಲ್ಲ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಮಹಿಳೆಯರ ಗೌರವ ಹಾಗೂ ನಾರಿ ಶಕ್ತಿಗೆ ಚ್ಯುತಿಯಾದ್ರೆ ಸಹಿಸಲ್ಲ, ಝೀರೋ ಟಾಲರೆನ್ಸ್ ನಮ್ದು ಇಂಥ ವಿಚಾರಗಳಲ್ಲಿ ಅನ್ನೋದನ್ನ ಅಮಿತ್ ಶಾ ಅವರು ಕ್ಲಾರಿಫೈ ಮಾಡಬೇಕಾಗಿ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಕೂಡ, ಅಂದ್ರೆ 3-4 ದಿನಗಳಿಂದ ಬಿಜೆಪಿಯವರು ಮಾತಾಡ್ತಾ ಇಲ್ಲ, ಬಿಜೆಪಿಯ ರಾಷ್ಟ್ರೀಯ ನಾಯಕರು ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ಯಾಕಂತ್ರ ಕಾಯ್ದುಕೊಳ್ತಾ ಇದ್ದಾರೆ, ಉತ್ತರ ಕೊಡಬೇಕು ಅಂತ ಬಯಸ್ತಾ ಇದ್ರು. ಫೈನಲಿ ಈಗ ಅಮಿತ್ ಶಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇಷ್ಟು ಮಾತ್ರ ಅಲ್ಲ, ಯಾವ ಸರ್ಕಾರ ಇದೆ, ಚುನಾವಣೆ ಮುನ್ನ ವಿಡಿಯೋ ಬಿಡುಗಡೆ ಆಗಿದೆ, ಯಾಕೆ ಇಲ್ಲಿ ತನಕ ತನಿಖೆ ಆರಂಭ ಆಗಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಎತ್ತಿದ್ದಾರೆ. ಪ್ರಿಯಾಂಕಾ ನಮ್ಮನ್ನ ಪ್ರಶ್ನೆ ಮಾಡೋದೇನಿತ್ತು, ಕರ್ನಾಟಕದ ಸಿಎಂ ಡಿಸಿಎಂ ಅವರನ್ನೇ ಕೇಳಬಹುದಾಗಿತ್ತು ಅಂತ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೂ ಕೂಡ ಮಾತಿನಲ್ಲೇ ಚಾಟಿ ಬೀಸೋ ಕೆಲಸವನ್ನ ಕೂಡ ಅಮಿತ್ ಶಾ ಅವರು ಇದೇ ವೇಳೆ ಮಾಡಿದ್ದಾರೆ. ಜೊತೆಗೆ ಈಗಲ್ಲಿರೋ ಸರ್ಕಾರ ಯಾರ್ದು, ಯಾರ ಹತ್ರ ಪವರ್ ಇದೆ, ಅವ್ರು ಯಾಕೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿಸಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಅಮಿತ್ ಶಾ ಅವರು ಎತ್ತಿದ್ದಾರೆ. ಒಟ್ಟಲ್ಲಿ ಅಂತರ ಕಾಯ್ದುಕೊಳ್ತಾ ಇದ್ದಿದ್ದವರ ಕೈಯಲ್ಲಿ ಈ ಪ್ರಕರಣದ ಬಗ್ಗೆ ಮಾತಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾಂಗ್ರೆಸ್ನ ತಂತ್ರಗಾರಿಕೆ, ಕಾಂಗ್ರೆಸ್ ನಾಯಕರ ತಂತ್ರಗಾರಿಕೆ ಅನ್ನೋದು ಸ್ಪಷ್ಟ. ಸಾಲು ಸಾಲು ಪ್ರತಿಭಟನೆ, ಸಾಲು ಸಾಲು ಪ್ರಶ್ನೆಗಳ ಬಳಿಕ ಫೈನಲಿ ಈಗ ಬಿಜೆಪಿ ನಾಯಕರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಅಂತರ ಕಾಯ್ದುಕೊಳ್ಳೋದಿಲ್ಲ, ಸಹಿಸ್ತಾ ಇಲ್ಲ, ಸಮರ್ಥಿಸಿಕೊಳ್ಳೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಜೆಡಿಎಸ್ ಎನ್ಡಿಎದ ಭಾಗವಷ್ಟೇ ಚುನಾವಣೆಗೆ ಹೊಂದಾಣಿಕೆ ಆಗಿದೆ. ಅದನ್ನ ಹೊರತು ಪಕ್ಷದ ನಾಯಕರು ಬೆಳವಣಿಗೆಗೆ ಆಯಾ ಪಕ್ಷಗಳೇ ಹೊಣೆ, ಜವಾಬ್ದಾರರು ಆಯಾ ಪಕ್ಷದವರೇ, ನಮ್ಮನ್ನ ನೀವು ಹೊಣೆಗಾರರನ್ನಾಗಿ ಮಾಡಬೇಡಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. श्री रेवन्ना का जो समाचार पत्रों में और चैनलों में चल रहा है वो बिल्कुल आघातजनक है। ऐसा सहन किया ही नहीं जा सकता और भारतीय जनता पार्टी का स्टैंड बहुत स्पष्ट है। हम देश की मातृशक्ति के साथ खड़े हैं, देश की नारी शक्ति के साथ खड़े हैं। नरेंद्र मोदी जी का पूरे देश को एक कमिटमेंट है कि कहीं पर भी मातृशक्ति के अपमान को सहन नहीं किया जाना। परंतु कांग्रेस पार्टी जो हम पर आरोप लगाना चाहती है, मैं छोटी सी बात पूछना चाहता हूं, वहां सरकार किसकी है? सरकार कांग्रेस पार्टी की है। फेक वीडियो आपके ध्यान में ही होंगे क्योंकि टाइम पर रिलीज किए गए हैं। और अब तक कार्यवाही कांग्रेस पार्टी ने क्यों नहीं की? कार्यवाही हमने नहीं करनी है। ये लॉ एंड ऑर्डर का इश्यू स्टेट का इश्यू है। प्रियंका जी हमसे सवाल पूछ रही है, मैं प्रियंका जी को कहना चाहता हूं, नरेंद्र मोदी जी और मुझसे सवाल पूछने की जगह आपके मुख्यमंत्री उप मुख्यमंत्री को सवाल करिए कि आपकी सरकार क्या कर रही है, क्यों जांच नहीं हो रही है। हम जांच के पक्ष में है और हमारे साथी दल जेडीएस ने भी उन पर कदम उठाने की घोषणा की है। आज शायद उनकी कोर कमेटी की मीटिंग है और कदम उठाए भी जाएंगे। इस प्रकार की घटनाओं को सार्वजनिक जीवन में, समाज में या निजी तौर पर कहीं पर कोई स्थान नहीं होना चाहिए। कठोर से कठोर कदम उठाने चाहिए। ये भारतीय जनता पार्टी का स्टैंड अफर है और उसमें कोई कंफ्यूजन भारतीय जनता पार्टी में किसी स्तर पर नहीं है। हम महिला शक्ति के अपमान का, मातृशक्ति के अपमान का घोर निंदा करते हैं।
ನಾವು ಇದನ್ನ ಸಹಿಸಲ್ಲ, ನಮ್ಮದೇನಿದ್ರು ಕೂಡ ಮಹಿಳಾ ಶಕ್ತಿ ಮಾತೃಶಕ್ತಿಯ ಪರವಾಗಿ ಇರುವಂತಹ ಪಾರ್ಟಿ, ಜೊತೆಗೆ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರೋರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮದ ಅಗತ್ಯತೆ ಇದೆ ಅನ್ನೋದನ್ನ ಅಮಿತ್ ಶಾ ಅವರು ಇದೇ ಮೊದಲ ಸಲ ಇಷ್ಟು ದೊಡ್ಡ ಪ್ರಕರಣ, ರಾಜ್ಯ ಕಂಡಂತಹ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಬಳಿಕ, ಹಗರಣದ ಬಳಿಕ ಮೊದಲ ಸಲ ಬಿಜೆಪಿಯ ಟಾಪ್ 2 ನಾಯಕ ಅಮಿತ್ ಶಾ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನವರು ತಂತ್ರಗಾರಿಕೆ ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಇಷ್ಟು ದಿನ ಅಂತರ ಕಾಯ್ದುಕೊಳ್ಳೋ ಕೆಲಸವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು, ಬಟ್ ಕಾಂಗ್ರೆಸ್ ಅವರು ಬಯಸ್ತಾ ಇದ್ರು ಇವ್ರ ಹತ್ರ ಮಾತಾಡಿಸ್ಬೇಕು, ಇವ್ರ ಹತ್ರ ಕಂಡೆಮ್ ಮಾಡಿಸ್ಬೇಕು, ಇವ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಅದು ಯಶಸ್ವಿ ಆದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನ ಸ್ಟ್ರಾಟಜಿ ಇಲ್ಲಿ. ಮತ್ತೆ ಬಿಜೆಪಿ ಕೂಡ ಮುಜುಗರದ ಪೊಸಿಷನ್ ಇಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಟ್ಟಂಗೆ ಕಾಣಿಸ್ತಾ ಇದೆ. ಮಮತಾ, ಖಂಡಿತವಾಗ್ಲೂ ಕಳೆದ 3-4 ದಿನಗಳಿಂದ ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ದೇಶಾದ್ಯಂತ ಈ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು, ಮತ್ತೆ ಎಲ್ಲವೂ ಕೂಡ ಒಂದ್ ರೀತಿ ಆಘಾತದಿಂದ ಈ ಒಂದು ಬೆಳವಣಿಗೆಯನ್ನು ಕೂಡ ನೋಡ್ತಾ ಇರುವಂತದ್ದು. ಹೀಗಾಗಿ ಜೆಡಿಎಸ್ಗೆ ಮಾತ್ರ ಅಲ್ಲದೆ ಬಿಜೆಪಿಗೆ ಕೂಡ ಸಾಕಷ್ಟು ಮುಜುಗರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇತ್ತು. ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಬಳಿಕ ಎಲ್ಲ ಕಡೆಯೂ ಕೂಡ ಇಂಥದ್ದೊಂದು ಚರ್ಚೆ ಕೂಡ ಶುರುವಾಗಿತ್ತು. ಹೀಗಾಗಿ ಬಿಜೆಪಿ ಇದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡ್ತಾ ಇತ್ತು. ಜೊತೆಗೆ ಕಾಂಗ್ರೆಸ್ ಕೂಡ ತೀವ್ರವಾದಂತಹ ಒತ್ತಡವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡ್ತು, ಸಾಕಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡ್ತು. ಯಾಕೆಂದ್ರೆ ಜೆಡಿಎಸ್ NDA ಭಾಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಮಾತಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಿತ್ತು. ಈಗ ಅಂತಿಮವಾಗಿ ಗೃಹ ಸಚಿವ ಅಮಿತ್ ಶಾ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಇಂತಹ ಯಾವುದೇ ಬೆಳವಣಿಗೆಗಳನ್ನ ಕೂಡ ನಾವು ಸಹಿಸೋದಿಲ್ಲ ಅನ್ನುವಂತ ಸ್ಪಷ್ಟ ನಿಲುವನ್ನ ಅವರು ಇವತ್ತು ಪ್ರಕಟಿಸಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಮಿತ್ ಶಾ ಅವರು ಹೇಳಿರುವಂತದ್ದು, ನಾವು ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಕೂಡ ನೋಡಿದ್ದೀವಿ. ಈ ಒಂದು ಬೆಳವಣಿಗೆ ಸಾಕಷ್ಟು ತೀವ್ರವಾದಂತದ್ದು. ಈ ಬೆಳವಣಿಗೆಯನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಒಪ್ಪಲಿಲ್ಲ. ಯಾಕೆಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾತೃಶಕ್ತಿ ಮತ್ತೆ ನಾರಿ ಶಕ್ತಿಯ ಬದ್ಧತೆಗೆ ಏನು ನಿಲುವಿಗೆ ಬದ್ಧವಾಗಿರುವಂತದ್ದು. ಹೀಗಾಗಿ ಅವರಿಗೆ ಆಗುವಂತಹ ಅಪಮಾನವನ್ನ ನಾವು ಎಂದೂ ಕೂಡ ಸಹಿಸೋದಿಲ್ಲ. ಹೀಗಾಗಿ ಕಠಿಣವಾದಂತಹ ತನಿಖೆ ಆಗ್ಬೇಕು ಮತ್ತೆ ಶಿಕ್ಷೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಮಾತನಾಡಿರುವಂತದ್ದು. ಜೊತೆಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಡುವಂತದ್ದು, ಅಂದ್ರೆ ರಾಜಕೀಯ ಪಕ್ಷವಾಗಿ ನಾವು ಜೆಡಿಎಸ್ ನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೇವೆ ಹೊರತು ಆ ಪಕ್ಷದ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ನಾವು ಜವಾಬ್ದಾರರಾಗಿರೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪರೋಕ್ಷವಾದಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಜೆಡಿಎಸ್ ನ ಕೋರ್ ಕಮಿಟಿ ಸಭೆ ಇರುವಂತದ್ದು, ಅವರು ಕೂಡ ಕಠಿಣವಾದಂತಹ ಕ್ರಮವನ್ನ ಅಥವಾ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂತ ನಂಬಿಕೆ ಕೂಡ ನಮಗಿದೆ. ಇವತ್ತು ಆ ನಿರ್ಧಾರ ಕೂಡ ಹೊರಗೆ ಬರುತ್ತೆ ಅನ್ನುವಂತ ಹೇಳಿಕೆಯನ್ನು ಅಮಿತ್ ಶಾ ಅವರು ಕೊಟ್ಟಿರುವಂತದ್ದು. ಈ ಮೂಲಕ ಈ ಒಂದು ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಏನೇ ಇದ್ರೂ ಕೂಡ ಅದು ರಾಜಕೀಯ ಹೊಂದಾಣಿಕೆ ಅಥವಾ ಚುನಾವಣಾ ಹೊಂದಾಣಿಕೆ ಆಗಿರುವಂತದ್ದು. ಆ ಪಕ್ಷದ ನಾಯಕರು, ಆ ಪಕ್ಷದ ಒಳಗಿನ ಆಂತರಿಕ ಬೆಳವಣಿಗೆಗಳೇನಿದ್ರು ಕೂಡ ಆ ಪಕ್ಷಕ್ಕೆ ಸಂಬಂಧಿಸಿದ್ದು, ಆ ಪಕ್ಷ ಆ ಕಠಿಣವಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳುತ್ತೆ. ಈ ಒಂದು ಬೆಳವಣಿಗೆಗೂ ಬಿಜೆಪಿಗೂ ಯಾವುದೇ ರೀತಿಯಾದಂತಹ ನೇರವಾದಂತಹ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.